ಕಾಮಗಾರಿ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರ್ದು ಅನುಕೂಲ ಆಗುತ್ತೆ. ಮತ್ತು ಎಡದಂಡೆ ಭದ್ರಾ ಎಡದಂಡೆ ಅದ್ರ ಬಗ್ಗೆನೂ ಕೂಡ ನೆನೆ ಚರ್ಚೆ ಆಯಿತು. ಅವ್ರೇನು ಹಿಂದೆ ಬೊಮ್ಮಾಯಿಯವರಿದ್ದಾಗ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಅದನ್ನ ಪಾಟೀಲ್ರು ಜಲಶಕ್ತಿ ಮಂತ್ರಿಗಳಿಗೆ ನಾವು ಕೂಡ ನಾನು ಶಿವಕುಮಾರ್ ಅವರು ಜ್ಞಾಪಿಸಿದ್ದೀವಿ. ಒಂದೇ ಸಲ ಇಲ್ಲಾದರೂ ಪಾರ್ಷಿಯಲ್ ಆಗಿದ್ರು ಕೊಡ್ಲಿ, ಒಂದೇ ಸಲ ಕೊಡಬೇಕು ಅಂತ ಹೇಳಲ್ಲ. 2-3 ಕಂತಲ್ಲಿ ಕೊಟ್ಟರು ಏನು ತೊಂದರೆ ಏನೂ ಇಲ್ಲ. ಈಗಾಗಲೇ ನಾವು ಒಂದು 12,000 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ. 2028ಕ್ಕೆ ಎತ್ತಿನಹೊಳೆ ಮತ್ತೆ ಭದ್ರಾ ಮೇಲ್ದಂಡೆ ಅದು ಎರಡೂ ಕೂಡ ನಾವು ಮುಗಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಿದ್ವಿ. ಹರ್ಡಲ್ಸ್ ಎಲ್ಲ ಕೆಲವಿತ್ತು, ಅದನ್ನೆಲ್ಲ ಕೂಡ ಅದಕ್ಕೆ ಹರ್ಡಲ್ಸ್ ಏನೇನಿತ್ತು ಅದಕ್ಕೆಲ್ಲ ಕೂಡ ಪರಿಹಾರ ಕೊಟ್ಟಿದ್ದೀನಿ. ವಿಳಂಬ ಆಗಿಲ್ಲ. ಅದೇನಾಗಿದೆ, ಫಾರೆಸ್ಟ್ ಲ್ಯಾಂಡಲ್ಲಿ ಬರುತ್ತೆ. ಅದರಲ್ಲಿ ಒಂದು 40-50 ಎಕರೆ ವೈಲ್ಡ್ ಲೈಫ್ ಬರುತ್ತೆ. ಆ ವೈಲ್ಡ್ ಲೈಫ್ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ರು ಕರ್ನಾಟಕದವರು ಹಿಂದೆನೆ. ಆಮೇಲೆ ಅಲ್ಲಿ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುತ್ತೆ ಒಬ್ಬ ಅಧಿಕಾರಿಗೆ. ಅವ್ರೇನ್ ಮಾಡಿರೋ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾಗ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ಫೈಲ್ ಮಾಡಿದ್ರು, ಮುಗಿದೋಗಿತ್ತು. ಅದೇನೋ ಆ ಸಂದರ್ಭದಲ್ಲಿ ಸುಪ್ರೀಂ ಹೋಗೋಣ ಅಂತ ತೀರ್ಮಾನ ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು. 3 ವರ್ಷ ಆದರೂ ಕೂಡ ಇನ್ನು ಸುಪ್ರೀಂ ಕೋರ್ಟಲ್ಲಿ ವ್ಯಾಜ್ಯ ಇತ್ಯರ್ಥ ಆಗಲಿಲ್ಲ. ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳಿಂದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದು ತೀರ್ಮಾನ ತಗೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ AG ಅವರು ಮತ್ತೆ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಮುಂದಿನ ವಾರ ತೀರ್ಮಾನ ತಗೊಳ್ತೀನಿ. ನನಗೆ ಬಂದಿತ್ತು, ಕಡತ ಬಂದಿತ್ತು, ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ. ಅದೊಂದು ತೀರ್ಮಾನ ಆದ್ರೆ ಕಡತ ಬಂದವರಿದು ನಮ್ಗೆ ಬೇಗ ಪ್ರಾರಂಭ ಪ್ರಕರಣ ವಾಪಸ್ ಕೊಡ್ಲಿಕ್ಕೆ ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು.